ದೇವಸೂರು. ವೀರಭದ್ರೇಶ್ವರ ಟೆಂಪಲ್. ಏನಂದ್ರೆ ಇದು ಈ ಊರ ಹೆಸರು ದೇವಸೂರು. ಹಾಗಾಗಿ ಶ್ರೀ ಸೂಗರೇಶ್ವರ ಅಂತ ಒಂದು ಹೆಸರು. ಇಲ್ಲಿ ಭಕ್ತಾದಿಗಳು ಜಾಸ್ತಿ ಬರ್ತಾರೆ. ಅಮಾವಾಸ್ಯೆ ಜಾಸ್ತಿ ಇರ್ತಾರೆ. ಅಮಾವಾಸ್ಯೆಗೆ ಜಾತ್ರಾ ಮಹೋತ್ಸವ ಆಗ್ತಾರೆ. ಕಾರ್ತಿಕ ಮಾರ್ಗಶಿರ ಶುದ್ಧ ಷಷ್ಠಿಗೆ ಜೋಡ ರಥೋತ್ಸವ ಒಂದು ಕಾರ್ತಿಕ ಮಾಸದಾದ್ಯಂತ ಪಲ್ಲಕ್ಕಿ ಸೇವೆ. ಶ್ರಾವಣ ಮಾಸದಾಗೂ ಜನ ಇರ್ತಾರೆ. ಇಲ್ಲೇನಂದ್ರೆ ಇದು ರಾಯಚೂರು, ಬಳ್ಳಾರಿ, ಬೀದರ್, ಏನು ನಮ್ಮ ಕರ್ನಾಟಕದ ಕರ್ನಾಟಕ ಜನ ಜಾಸ್ತಿ ಬರೋದು. ನಮ್ಮ ಮೇಲಾಗಿ ನಮ್ಮ ವೀರಶೈವ ಧರ್ಮದವರೇ ಹೆಚ್ಚು ಇಲ್ಲಿ ಬರೋದ್ರಿ. ಭಕ್ತಾದಿಗಳು ದೇವ್ರ ಮನೆ ದೇವ್ರು ಅಂತಂದ್ರೆ ವೀರಭದ್ರ ದೇವ್ರ ಮನೆ ದೇವ್ರು ಜಾಸ್ತಿ ರೀ. ಹಂಗಾಗಿ ಇಲ್ಲಿ ಜಾತ್ರೆ ವಿಶೇಷದಿಂದಾಗ ಫುಲ್ ಜನ ರೀ. ಫುಲ್ ಜನ ಇರ್ತಾರೆ. ಜೋಡ ರಥೋತ್ಸವ ವಿಶೇಷ. 2 ತೇರು ಒಂದೇ ಸಲ ಐತಾರೆ. ಷಷ್ಠಿ ದಿವಸ ಮಾರ್ಗಶಿರ ಶುದ್ಧ ಷಷ್ಠಿ ಅಂದ್ರೆ 2 ತೇರು ಒಂದೇ ಸಲ ಐತಾರೆ. ಶುದ್ಧ ಸಾಯಂಕಾಲ 5 ಅಂದ್ರೆ ಏನು ಮಹತ್ವ ಈ ದೇವ್ರದಿಲ್ಲಿ? ಏನಿಲ್ರಿ, ಇಲ್ಲಿ ಏನಂದ್ರೆ ಇವರು ವೀರಭದ್ರಪ್ಪ ಅವತಾರಲಿದ್ದ ಎಲ್ಲಿ ಅಂದ್ರೆ ಕಾಶ್ಮೀರದಲ್ಲಿ ಅವತಾರ ಆಗಿ ಕಾಶ್ಮೀರದಲ್ಲಿ ಅವತಾರ ಆಗಿರೋದು. ಕಾಶ್ಮೀರದಲ್ಲಿದ್ದ ಕಲ್ಯಾಣದಿಂದ ಇಲ್ಲಿ ಹತ್ತಿರದಲ್ಲಿ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ ಗಬ್ಬೂರ್ ಅಂತ ಬರ್ತದೆ. ಗಬ್ಬೂರಲ್ಲಿ ಬಿಬ್ಬಿ ಬಾಚಾರಸರು ಅಂತ ನಮ್ಮ ಈ ಸಂಪ್ರದಾಯರು ಏನಂದ್ರೆ ಬ್ರಾಹ್ಮಣ ಸಂಪ್ರದಾಯದವರು. ಅವರು ಬಿಬ್ಬಿ ಬಾಚಾರಸರು. ಹೌದಾ? ಅವ್ರ ಪ್ರಸಾದಿಕರು ಅಂದ್ರೆ ಪ್ರಸಾದವನ್ನ ಬಹಳ ಒತ್ತು ಕೊಡೋರು. ಬಿಬ್ಬಿ ಬಾಚಾರಸರು ಅರಸರವ್ರು ಏನು ಗಬ್ಬೂರಿನ. ಅಲ್ಲಿ ಬಂದು ಅವರಿಗೆ ಶಿವದೀಕ್ಷೆ ಅಂತ ಮಾಡಿ ಅವರಿಗೆ ಶಿಷ್ಯರಾಗಿದ್ರು. ಅವರಿಗೆ ಚನ್ನವೀರ ಶಿವಾಚಾರ್ಯ ಅಂತ ಒಂದು ಹೆಸರಾಯ್ತು ಅಲ್ಲಿ ಬಂದ್ಮೇಲೆ, ಗಬ್ಬೂರಿಗೆ ಬಂದು. ಹಂಗಾಗಿ ಅವರು ಬಿಬ್ಬಿ ಬಾಚಾರಸರು ಅಂದ್ರೆ ಅಲ್ಲಿ ಗಬ್ಬೂರಿನ ಒಂದು ಈ ನಿಮ್ಮ ಏನಂದ್ರೆ ಈ ಸಂಪ್ರದಾಯದವರು. ಅಲ್ಲಿದ್ದ ಏನಾಯ್ತು ಅಂದ್ರೆ ನಮ್ಮ ದೇವಸೂರಿನ ಜಂಗಮರು ಸಹೋದರರು ಆನಂದ ವೀರಯ್ಯ ಕೆಂಚವೀರಯ್ಯ ಅಂತಂದ್ರೆ ಅವರು ಒಂದು ವ್ಯಾಪಾರ ಮಾಡೋರು. ಇವರು ಏನಂದ್ರೆ ಇವು ಲಿಂಗದು ಕೆಲವೊಂದು ಬರ್ತಾವ ನೋಡ್ರಿ, ವಸ್ತ್ರಗಳು ನಮ್ಮ ವೀರಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟು ಅಂಗವಸ್ತ್ರ, ಮತ್ತೇನಂದ್ರೆ ಲಿಂಗದಲ್ಲಿ ಇರ್ತಕ್ಕಂಥ ಲಿಂಗವಸ್ತ್ರ ಅಂತ ಬರ್ಬೋದು. ಲಿಂಗದಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಲಿಂಗವಸ್ತ್ರ ಇಂಥವು ಮಾರಾಟ ಮಾಡ್ತಕ್ಕಂಥ ವ್ಯವಹಾರ ಮಾಡೋರು. ಗಬ್ಬೂರು ಸಂತೆ ರೀ. ಗಬ್ಬೂರು ಅಂತ ಹತ್ತಿರದಲ್ಲಿ ಸಂತೆ. ಇಲ್ಲಿ ನಮ್ಮೊಂದು 50-35 ಕಿಲೋಮೀಟರ್ ಆಗ್ತದೆ. ಹಂಗಾಗಿ ಅಲ್ಲಿ ವ್ಯವಹಾರ ಮಾಡಕ್ ಹೋದಾಗ ಅವ್ರಿಗೆ ನಮ್ಮ ಈ ಜಂಗಮ ಸಹೋದರಿಗೆ ಸಾಕ್ಷಾತ್ಕಾರ ಆಗ್ತಿರು. ಅಲ್ಲಿ ಒಂದು ಬಾವಿ, ನಾಗರ ಬಾವಿ ಅಂತ, ಅಲ್ಲಿ ಶಿವ ಪೂಜೆ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಸಾದ ಹೋಗ್ಬೇಕಂತ ಹೋದಾಗ ಅವ್ರು ನಾವು ಇಲ್ಲಿ ಪೂಜೆ ನಮಗೆ ಸರಿ ಆಗೋದು, ನಾನು ನಿಮ್ಮಿಂದ ಬರ್ತೇನೆ ನಿಮ್ಗೆ ಅಂತಂದು ಅವರಿಗೆ ಸಾಕ್ಷಾತ್ಕಾರ ಆಯ್ತು. ಜಂಗಮ ಸಹೋದರರು ಆನಂದ ವೀರಯ್ಯ ಕೆಂಚವೀರಯ್ಯ ಅಂತ ಇಲ್ಲಿ ಅವರು ಹೋದಾಗ ನಾವು ಇಲ್ಲಿ ನಮ್ಮಲ್ಲಿ ಬಂದು ಊರಿಗೆ ಬಂದು ಈ ತರ ಆಯ್ತು ನಮ್ಗೆ ಅಂದಾಗ ಬರ್ರಿ ಅಂದ್ರೆ ಕರ್ಕೊಂಡು ಒಂದು ಕುರುಡು ಎತ್ತು, ಕುಂಟು ಕೋಣ ಕುರುಡು ಎತ್ತು ಬಂಡಿ. ನಾನು ಜಂಗಮ ವೇಷದಲ್ಲಿ ಬಂದು ಬಂಡಿಯಾಗ ಬರ್ತೀನಿ, ನಿಮ್ಮ ಊರಿಗೆ ಬರ್ತಾನೆ ಬಂದು ಇಲ್ಲಿ ಪ್ರಕಟ ಆಗಿದೆ. ಓಹೋ, ಕುಂಟ ಎತ್ತು ಕುರುಡು ಎತ್ತಿನ ಬಂಡಿಯಲ್ಲಿ ಬಂದು ಇಲ್ಲಿ ಗಬ್ಬೂರ್ಲಿದ್ದ ನಾವು ಇಲ್ಲಿ ಒಂದು 10-15 ಕಿಲೋಮೀಟರ್ ಕೆಳಗಡೆ ಒಂದು ಬೇವಿನವಂಚ ಅಂತ ಗ್ರಾಮ ಬರ್ತದೆ. ಅಲ್ಲಿ ನೀರಿಂದ ಆದಾಗ ನೀರು ಕುಡಿತೀವಿ ಅಂದಾಗ ನೀರು ಸಿಗಲ್ಲ ಅಲ್ಲಿ. ಬಂಡಿ ಅದ್ರ ದುಡ್ಡು ಬಂಡಿ ಮೇಲೆ ಗಾಳಿ ಹೊಡೆದಾಗ ಬಂಡಿ ಇಬ್ಬಾಗ ಇಲ್ಲಿ ನೀರು ಬಂದವ್ರಿ. ಬಂಡಿ ಹೊಡೆದು ಅದು ಅಲ್ಲಿಂದ ನೀರು ಬಂದಿದೆ. ಅವಾಗ ಅಲ್ಲಿ ಒಂದು ಸ್ವಲ್ಪ ವೀರಭದ್ರೇಶ್ವರ ಡ್ಯಾಮ್ ಗುಡಿ ಆಗಿದೆ. ಕೃಷ್ಣ ಹತ್ತಿರದಾಗ ಕಿಲೋಮೀಟರ್ ಅಲ್ಲಿ ಬಂದು ಅಲ್ಲಿ ಒಂದು ದೊಡ್ಡ ಲಿಂಗ ಸ್ಥಾಪನೆ ಆಗಿದೆ. ಅಂದ್ರೆ ಇದು ಹೆಚ್ಚು ಕಡೆ 12ನೇ ಶತಮಾನ ರೀ. ಇದು 12ನೇ ಶತಮಾನ. ಬಸವಣ್ಣನ ಕಾಲದವರು ಕಾಶ್ಮೀರದಿಂದ ಕಲ್ಯಾಣದ ಗಬ್ಬೂರದಿಂದ ಇಲ್ಲಿ ಬಂದು ಸ್ಥಾಪನೆ ಆಗಿ ನಮ್ಮ ಅಂತರ್ಗನಾಯನ ಅಂತ ಅಂದ್ರೆ ಜಂಗಮ ರೂಪದಾಗ ವೀರಭದ್ರ ಅಲ್ಲಿ ಎಲ್ಲಿ ಅಂದ್ರೆ ಒಳ್ಳೆ ದಂಡಿಗೆ ಆದ್ರೆ ಪಾದ ಮಾಡಿದ್ರು. ಇದೇ ಬಂಡೆ ಮೇಲೆ ನಾವು ಕೆಸರಾಗ ಕಾಲಿಟ್ರೆ ಹೆಂಗೆ ಹೆಚ್ಚು ಬಿಡ್ತಾವ. ಮಳೆ ಬಂದಾಗ ಕೆಸರಾಗ ಮಣ್ಣಾಗ ಕಾಲಿಟ್ರೆ ಯಾವ ತರ ಹೆಚ್ಚು ಒಂದು ಹೆಚ್ಚಾದ್ರಿ ಬಲಗಾಲ ಹೆಜ್ಜೆ ಅಲ್ಲೇ ಆದ್ರೆ ಇಷ್ಟು ಒಳಗೆ ಬಿದ್ದದ್ರಿ. ಅಲ್ಲಿಂದ ಸೀದಿಲಿ ಬಂದು ಹಂಗಾಗಿ ವೀರಭದ್ರ ದೇವ್ ಸೂಗೂರು ಮೂಲ ಹೆಸರು, ಊರ ಹೆಸರು ಸೂಗೂರು. ಈ ವೀರಭದ್ರ ದೇವ್ರು ಬಂದು ಸೂಗರೇಶ್ವರ ಒಂದು ದೇವರು ಬಂದಾಗ ದೇವಸೂಗೂರು ಅಂತ ಒಂದು ದೇವಸೂಗೂರು ಬಂದ ಮೇಲೆ ದೇವಸೂಗೂರು ಅಂತ ಒಂದು ಏನಿದೆ.
ಅದ್ಭುತವಾದಂಥ ಪವಾಡಗಳು ದೇವ್ರದ್ದು. ಇದು 12ನೇ ಶತಮಾನ ಅಂತ ಹೇಳ್ತಾ ಇದ್ದೀರಾ? ನಿಮ್ಮೆಲ್ಲರಿಗೆ ಗೊತ್ತಿರ್ಬೋದು ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಅವರು. ಬರ್ತೀವಿ ನಾವು ಒಂದು ಸಲ ಹೋಗಿ. ರಾಯರದು ಒಂದೊಂದು ಪವಾಡಗಳಲ್ಲ, ಎಷ್ಟು ತುಂಬ ಅದ್ಭುತವಾಗಿ ಪವಾಡಗಳನ್ನು ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರನ್ನ ನಂಬಿ ಎಷ್ಟೋ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ದೇವರು ವೀರಭದ್ರೇಶ್ವರ ದೇವರು ಅಂತ ಹೇಳಿದಿರಲ್ಲ, ದೇವರಲ್ಲಿ ಒಂದು ಇದನ್ನು ಕೂತ್ಕೊಂಡಿದ್ದಾರೆ. ದೇವರಲ್ಲಿ ಒಂದು ಜಪ ಮಾಡುತ್ತಾ ಎಷ್ಟೋ ಭಕ್ತಾದಿಗಳನ್ನು ಕಾಪಾಡುತ್ತಾ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ. ತುಂಬ ಅದ್ಭುತವಾದಂಥ ಪವಾಡಗಳು. ಯಾಕಂದರೆ ನೀವು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರ ಸುಮಾರು. ಯಾಕಂದರೆ ನಿಮಗೆ ತುಂಬ ಹತ್ರ ಆಗುತ್ತೆ ಇಲ್ಲಿಂದ. ಒಳ್ಳೆಯದಾಗಲಿ. ಇದ್ದಾರೆ ತೆಗೆದು ಈ ಕೈ ಇಟ್ಕೊಳ್ಬೇಕು. ನಮಸ್ಕಾರ ಮಾಡ್ರಿ. ಕಷ್ಟ ಅಂತ ಬಂದಂಥ ಭಕ್ತಾದಿಗಳಿಗೆ ನೆಲೆಯಾಗಿ ನಿಂತಂಥ ತಂದೆ, ಯಾರು ಕಷ್ಟದಲ್ಲಿ ಯಾರು ಬಳಗ್ತಾ ಇದ್ದಾರೆ ಅವರೆಲ್ಲರಿಗೂ ತಂದೆಯಾಗಿ ನಿಂತಿದ್ದೀರಾ. ಎಲ್ಲರ ಕಷ್ಟಗಳನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ಎಲ್ಲರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದೀರಾ ತಂದೆ. ಯಾರು ಕಷ್ಟ ಅಂತ ಅನುಭವಿಸಬಾರ್ದು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಇಡೀ ದೇಶವನ್ನು ಪ್ರಪಂಚವನ್ನು ಕಾಯುವಂಥ ವೀರಭದ್ರೇಶ್ವರ ನಿಮ್ಮೆಲ್ಲರಿಗೂ ಸಾಕ್ಷಾತ್ ನಮಸ್ಕಾರಗಳು ತಂದೆ. ಬಂಗಾರ ಜಾತ್ರೆ ಒಂದು 10 ದಿವಸ ಇವು ಪೂರ ಎಲ್ಲರೂ ಬಂಗಾರ. ಇಲ್ಲಿ ಎಲ್ಲ ಫುಲ್ ಬಂಗಾರ ಆಗ್ತದೆ. ಬೆಳ್ಳಿ ಐಟಮ್ ಅಲ್ಲ, ಇವು ಬಂಗಾರ ಈಗ ಸದ್ಯ. ಇದು ಬಂಗಾರ, ಇದು ಹೌದಾ? ಇದು ಬಂಗಾರನೇ. ಜಾತ್ರೆ ಟೈಮ್ ಇವೇನು ಬೆಳ್ಳಿ ಐಟಮ್ ಅವಲ್ಲ, ಪೂರ ಬಂಗಾರ 10 ದಿವಸ. ಇಲ್ಲೆಲ್ಲ ಫುಲ್ ಬಂಗಾರ ಆಗುತ್ತೆ. ಇದರಲ್ಲಿ ಇಲ್ಲ, ಒಂದು ನಿಮಿಷ. ಚಲಿತು ಮತ್ತೆ ನಮ್ದು ಆಗುತ್ತೆ ಸ್ವಾಮಿ. ಇಲ್ಲಿಂದ ಇನ್ನೂ ಹೋಗೋದಕ್ಕೆ 5 ತಿಂಗಳಾಗುತ್ತೆ. ಇಲ್ಲ ಪಾದಯಾತ್ರೆ 5 ತಿಂಗಳಾಗುತ್ತೆ. 2000. ಹೌದು, ಕೇದಾರನಾಥ. ಇನ್ನು ನಮ್ಮ ಇಂಡಿಯಾ ಒಬ್ಬರೇ ಬಿಟ್ಟು ಬಿಚ್ಚಾಲಯದಿಂದ ಮಂತ್ರಾಲಯದ ಪ್ರದಕ್ಷಿಣೆ ಹಾಕ್ಕೊಂಡು ಡೈರೆಕ್ಟು ಕೇದಾರನಾಥಕ್ಕೆ ಹೋಗ್ತಾರೆ. ಪ್ರಾಪರ್ ಬೆಂಗಳೂರೇ, ನಮ್ಮದು ಬೆಂಗಳೂರೇ. ಖಂಡಿತ ತುಂಬ ಅದ್ಭುತವಾದಂಥ ಮಾಹಿತಿಗಳನ್ನು ದೇವರು ವೀರಭದ್ರೇಶ್ವರ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ಎಲ್ಲ ಏನು ನಂಬಿಕೊಂಡು ಬರ್ತಾ ಇದ್ದಾರೆ ಭಕ್ತಾದಿಗಳು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿ 17 ಜನ ಅರ್ಚಕರು, ವಾರ ಒಬ್ಬೊಬ್ಬರು ಚೇಂಜ್ ಆಗ್ತಾ ಇರ್ತಾರೆ. ಮತ್ತೆ ನೀವು ಇವತ್ತು ಮಾಹಿತಿ ನೆಕ್ಸ್ಟ್ ನಿಮಗೆ ಬರಬೇಕಂದ್ರೆ ಮತ್ತೆ 4 ತಿಂಗಳಾಗುತ್ತೆ. ಹೌದು, ಅಂದರೆ ಇದು ದೊಡ್ಡದ ಒಂದು ಏನು ಹಬ್ಬ ನಡೆಯುತ್ತೆ, ಜಾತ್ರೆ ನಡೆಯುತ್ತೆ, ಅಂಥ ಸಂದರ್ಭದಲ್ಲಿ ನೀವೆಲ್ಲರೂ ಒಟ್ಟಿಗೆ ಇರ್ತೀರ. ಜಾತ್ರೆ ಎಷ್ಟು ವರ್ಷಕ್ಕೊಂದ್ಸಲ ನಡೆಯುತ್ತೆ? ವರ್ಷಕ್ಕೊಂದ್ಸಲ. ಕಾರ್ತಿಕ್ ಮಾಸಾದ್ಯಂತ ಸೇವೆ ನಡೀತಾರೆ, ಪಲ್ಲಕ್ಕಿ ಸೇವೆ. ಕಾರ್ತಿಕ್ ಮಾಸ ನಂತರ ಮಾರ್ಗಶಿರ ಸೃಷ್ಟಿಗೆ ರಸೋತ್ಸವ, 2 ರಥೋತ್ಸವ ಜೋಡಿ. ಅದ್ಭುತ ರೀ ಜಾತ್ರೆ. ಸುಮಾರು ಜನಗಳು ಬಂದಿರ್ತಾರೆ. ಈಗ ಆಂಧ್ರ, ತೆಲಂಗಾಣ, ಇದು ಕೇರಳ ಪಾಲದೂ ಬರ್ತಾರೆ. ಅಲ್ಲಿಂದ ಇಲ್ಲಿ ಬರ್ತಾರೆ. ಏನಂದ್ರೆ ಆ ಕಾಲಕ್ಕೂ ಹೋಗಿ ಕರ್ನಾಟಕದವರು ಆ ಕಡೆ ಸೆಟ್ಲ್ ಆಗಿರ್ತಾರೆ. ಹೌದು, 100 ವರ್ಷಕ್ಕೆ ಅವ್ರು ಹಿರಿಯರು ಹೋಗಿರ್ತಾರೆ. ಹೌದು. ಹಾಗಾಗಿ ಮತ್ತೆ ಆ ಫ್ಯಾಮಿಲಿಯವ್ರು ಏನಂದ್ರೆ ಇವು ಮನೆ ದೇವರು ಅಂತ ಆ ಪರಂಪರೆ ಬಂದವರು ಬಂದಿರ್ತಾರೆ. ಈಗ ಭಾಳ ದಿವಸದ ಕೆಳಗೆ ಹೋಗಿರ್ತಾರಲ್ರಿ. 100 ವರ್ಷ ಕೆಳಗೆ ಏನೋ ಒಂದು ಕೆಲಸ ನಿಮ್ಮದು ಹೋಗಿ ಅಲ್ಲಿ ಸೆಟ್ಲ್ ಆಗಿ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಅದ ಇಲ್ಲಿ. ನೀವು ರೋಡಿಗೆ ಬಂದಿರಲ್ಲ, ನಡ್ಕೊಂಡು. ಹೌದು, ಮೇನ್ ರೋಡಿಗೆ ಬಂದಿರಲ್ಲ. ಹೌದು, ಆ ರೋಡಿಗೆ ಲೆಫ್ಟಿಗೆ ಬರ್ತಾರೆ. ದೊಡ್ಡ ಲೈಟ್ ಗಿಟ್ ಹಾಕಿ. ಹೌದು, ದೊಡ್ಡ ಆರ್ಚ್ ಮಾಡಿ ದೊಡ್ಡದು. ಹೌದು, ಅದು ಕರ್ನಾಟಕ ಪವರ್ ಕಾರ್ಪೊರೇಷನ್. ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂದ್ರೆ ಇಲ್ಲಿಂದ ಕರ್ನಾಟಕಕ್ಕೆ ಅರ್ಧ ಕರ್ನಾಟಕಕ್ಕೆ ಕರೆಂಟ್ ಇಲ್ಲಿಂದ ಹೋಗುತ್ತೆ.
ದೊಡ್ಡ ಪ್ರಮಾಣ ಕರೆಂಟ್ ಉತ್ಪತ್ತಿ ಆಗ್ತದೆ. ಇಲ್ಲಿಂದ ಸಪ್ಲೈ ಹತ್ರ ಅದಲ್ರಿ ಎಲ್ಲ ರೈಲ್ವೆ ಟ್ರ್ಯಾಕ್ ಅದ. ಓ, ಅದಕ್ಕೆ ಇದು ಶಕ್ತಿನಗರ ಅಂತ ಆಗಿರೋದು. ಅಂತ ಅದು ಶಕ್ತಿನಗರ ಮಾಡಿಫೈಡ್ ಅದು ಅಂದ್ರೆ ಥರ್ಮಲ್ ಆ ನಂತರ ಆಗುತ್ತೆ. ಈಗ ಒಂದು 40 ವರ್ಷ ಕೆಳಗೆ ಆಗಿರೋದು. ಹೌದಾ? ಮೂಲ ಹೆಸರು ನಮ್ದು ನಮ್ಮ ಗ್ರಾಮದ ಹೆಸರು ದೇವಸೂರು. ಅದೇಂದ್ರೆ ಥರ್ಮಲ್ ಆದ ನಂತರ ಅಲ್ಲಿ ನಾವು ಬಿಲ್ಡಿಂಗ್ಗಳು ಅವಲ್ರಿ, ಕಾಂಪೌಂಡ್ ಆಗಲ್ಲ. ಕಾಂಪೌಂಡ್ ಅವ್ರು ಇದ್ದವ್ರು ನಮ್ಮ ಹಳೆ ಊರಲ್ರಿ ಅದು. ಹೌದು. ಅದು ಶಕ್ತಿನಗರ ಒಂದು ವಾಸಸ್ಥಳ ಅಂದ್ರೆ ಅವು ಕೆಲಸ ಮಾಡೋರಿಗೆ ಕಾಲೋನಿ. ಹೌದಾ? ಅದಕ್ಕೆ ಇಂಥ ಪುಣ್ಯಕ್ಷೇತ್ರ ಇಂಥ ಜಾಗದಲ್ಲಿ ಬಂದು ಇವರು ಕುಳಿತಿದ್ದಾರೆ. ಶಕ್ತಿನಗರ ಅಂತ ಇಲ್ಲಿ ಹೆಸರು ಹಾಕೋದಕ್ಕೂ ಒಂದು ಸ್ವಾಮಿದೊಂದು ಇದು ಅಂತ ತಿಳ್ಕೊಬೇಕ್ರಿ ನಾವು. ಯಾಕಂದ್ರೆ ಶಕ್ತಿ ಯಾವ್ದಂದ್ರೆ ಶಕ್ತಿನಗರ ನೋಡಿ. ಈ ವೀರಭದ್ರೇಶ್ವರ ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ವೀರಭದ್ರೇಶ್ವರ ಶಿವ ಅಂದ್ರೆ ಲಿಂಗ ಅಣ್ಣ ತಮ್ಮ ಅಲ್ಲ, ಶಿವನ ಪುತ್ರ. ಶಿವನ ಪುತ್ರ. ಹೌದಾ? ವೀರಭದ್ರೇಶ್ವರ ಮತ್ತು ಬ್ರಹ್ಮ ಸಂಹಾರ ಸಲುವಾಗಿ. ನೋಡಿ, ಇಂಥ ಪವರ್ ಇರ್ತಕ್ಕಂಥ ಒಂದು ಜಾಗದಲ್ಲಿ ಇಂಥಲ್ಲಿ ಬಂದು ನೆಲೆಸಿದ್ದಾರೆ ಅಂದರೆ ಇಲ್ಲೇ ಶಕ್ತಿನಗರ ಅಂತ ಹೆಸರಾಗಿದೆ. ಅದೇ ಶಕ್ತಿನಗರದಲ್ಲಿ ಈ ಇಡೀ ಕರ್ನಾಟಕಕ್ಕೆ ಪವರ್ ಹೋಗ್ತಾ ಇದೆ, ಅಂದರೆ ಕರೆಂಟ್ ಹೋಗ್ತಾ ಇದೆ. ಅಂದರೆ ಎಷ್ಟು ಪವರ್ ಇರ್ಬೋದು ಅಂದರೆ ಎಲ್ಲ ಭಕ್ತಾದಿಗಳನ್ನು ಕಾಪಾಡುತ್ತಾ ಇಲ್ಲಿ ಕುಳಿತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ. ಇವ್ರದ್ದು ಅವ್ರದ್ದು ಪಾದರಕ್ಷಣೆ. ಇದು ಒಂದು ತಾಸು ಅಭಿಷೇಕ ನಡೀತದೆ. ಹೌದಾ? 6 Thank you.